લવ જિહાદનો કાયદો લાવીએ છીએ. ನಮ್ಮೆಲ್ಲರ ಜನ್ಮಭೂಮಿಯಾದ ಭಾರತ ದೇಶದಲ್ಲಿ ಸಂತೋಷದಿಂದ ಮತ್ತು ಶಾಂತಿಯಿಂದ ಜೀವಿಸುತ್ತಿರುವ ಜನರನ್ನು ಒಡೆದು ಸಾಮುದಾಯಿಕತೆಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ. ಇಂದು ಸಂಘ ಪರಿವಾರದಂತಹ ಸಾಮುದಾಯಿಕವಾದಿಗಳು ವಿಶೇಷವಾಗಿ ಮುಸ್ಲಿಂ ವಿಶ್ವಾಸಿಗಳನ್ನು ಗುರಿಯಾಗಿಟ್ಟುಕೊಂಡು ವಿವಿಧ ಕುತಂತ್ರಗಳನ್ನು ಹೆಣೆಯುತ್ತಿದ್ದಾರೆ. ಮುಸ್ಲಿಮರನ್ನು ಇತರ ಮುಂದೆ ಸಾಮುದಾಯಿಕವಾದಿಗಳೆಂದು ಚಿತ್ರಿಸಲು ಬಿಜೆಪಿ ಮತ್ತು ಸಂಘ ಪರಿವಾರವು ವರ್ಷಗಳಿಂದ ಪ್ರಯತ್ನಿಸುತ್ತಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ಅವರು ಬಿಡುಗಡೆ ಮಾಡಿದ ತುರಿಪಿನ ಎಲೆಯೆಂದರೆ ಅಸ್ತಿತ್ವದಲ್ಲಿಲ್ಲದ ಲವ್ ಜಿಹಾದ್ ಕುರಿತಾದ ಆರೋಪ. ಈ ರೀತಿಯಲ್ಲಿ ಮುಸ್ಲಿಮರ ವಿರುದ್ಧ ಮಾತನಾಡುತ್ತಿದ್ದ ಬಿಜೆಪಿ ನಾಯಕನೊಬ್ಬನಿಗೆ ಸಂಭವಿಸಿದ ಘಟನೆಯನ್ನು ಕಂಡು ಎಲ್ಲರೂ ಸ್ತಬ್ಧರಾಗಿದ್ದಾರೆ. ಲವ್ ಜಿಹಾದ್ ಬಗ್ಗೆ ಮಾತನಾಡುತ್ತಿದ್ದ ಅವರು ಕೂಡಲೇ ಕುಸಿದು ಬೀಳುವ ದೃಶ್ಯವನ್ನು ನಾವು ಕಾಣಬಹುದು. ಆ ವಿಡಿಯೋವನ್ನು ಒಮ್ಮೆ ನೋಡೋಣ. વિધાનસભામાં લવ જિહાદનો કાયદો લાવીએ છીએ. કાયદા બનાવીએ છીએ અને સાથે સાથે કાયદો વ્યવસ્થા એની ચિંતા પણ કરીએ છીએ. ભાઈઓ બહેનો, વિકાસની પ્રાથમિક શરત એ